ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಹುಚ್ಚಾಟ ಮದ್ಯದ ಅಮಲಿನಲ್ಲಿ 5ವರಿಗೆ ಚಾಕು ಹಿರಿತ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೌಡಿಗಳ ಪುಂಡಾಟ ಈಗ ಹೆಚ್ಚಾಗ್ತಾನೆ ಇದೆ. ಇದರಿಂದಾಗಿ ಈಗ ಇಂದಿರಾನಗರದಲ್ಲಿ ರೌಡಿ ಶೀಟರ್ ಒಬ್ಬ ಸಿಕ್ಕವರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದಂತಹ ಒಂದು ಘಟನೆ ನಡೆದಿದೆ. ಇದರಿಂದ ಸಾರ್ವಜನಿಕರಲ್ಲಿ ಆತಂಕವನ್ನ ಮೂಡಿಸಿದೆ. ಈ ಒಂದು ಘಟನೆ ಇಂದಿರಾನಗರ ಒಂದು ಪೊಲೀಸ್ ಠಾಣಾ ಒಂದು ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ರಾತ್ರಿ ಸಮಯ ಅಂದರೆ 5 ಗಂಟೆಯ ಒಳಗಡೆನೆ 4 ಮೇಲೆ ಈತ ದಾಳಿಯನ್ನು ನಡೆಸಿದ್ದಾನೆ. ಹಲ್ಲೆಗೊಳಗಾದಂತಹ 4 ಪೈಕಿ 2 ಪಾನಿಪೂರಿ ವ್ಯಾಪಾರವನ್ನು ಮಾಡುವಂತಹ ವ್ಯಕ್ತಿಗಳು ಅಂತ ತಿಳಿದು ಬಂದಿದೆ. ಇನ್ನು 2 ಕೂಡ ರಸ್ತೆಯಲ್ಲಿ ಹೋಗುವವರು, ಅಂದರೆ ಇವರು ಬೈಕ್ ಚಲಾಯಿಸುವ ವೇಳೆ ಲಿಫ್ಟ್ ನೀಡೋಕೆ ನಿರಾಕರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಅವರಿಗೆ ಕೂಡ ಈತ ಚಾಕು ಹಿರಿತವನ್ನು ಮಾಡಿದ್ದಾನೆ, ಅವರ ಮೇಲೆ ದಾಳಿಯನ್ನು ಮಾಡಿದ್ದಾನೆ ಎನ್ನುವಂತಹ ಮಾಹಿತಿ ತಿಳಿದು ಬಂದಿದೆ. ಇನ್ನು ಗಾಯಕ್ಕೆ ಒಳಗಾದಂತಹ 4 ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇಂದಿರಾನಗರ ಒಂದು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ನೀಡಿದ್ದಾರೆ. ಆನಂತರ ಅವರು ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿ ಈಗ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಇನ್ನು ಆರೋಪಿ ವಿರುದ್ಧ ಪೊಲೀಸರು 3 ಕೊಲೆ ಒಂದು ಯತ್ನಗಳ ಒಂದು ಪ್ರಕರಣಗಳನ್ನು ದಾಖಲಿಸಿಕೊಂಡು ಅದರ ಜೊತೆಗೆ ದರೋಡೆ ಪ್ರಕರಣ ಕೂಡ ದಾಖಲೆ ಮಾಡಿಕೊಂಡಿದ್ದಾರೆ. 4 ಮೇಲೆ ದಾಳಿ ನಡೆಸಿರುವಂತಹ ಆರೋಪಿಯನ್ನು ಭಿನ್ನಮಂಗಲ ನಿವಾಸಿ ಕದಂಬ ಅಂತ ಗುರುತಿಸಲಾಗಿದೆ. ಈತ ಈ ಹಿಂದೆ ಕೂಡ ಈ ರೀತಿಯಾದಂತಹ ಒಂದು ಹಲ್ಲೆಗಳಲ್ಲಿ ಮತ್ತು ಸುಲಿಗೆ ಒಂದು ಕೃತ್ಯಗಳಲ್ಲಿ ತೊಡಗಿದ್ದ ಎನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಈತ 2024ರಲ್ಲಿ ಇಂದಿರಾನಗರ ಒಂದು ಠಾಣೆಯಲ್ಲಿ ಕದಂಬನ ವಿರುದ್ಧ ರೌಡಿ ಶೀಟರ್ ಕೂಡ ತೆರೆಯಲಾಗಿತ್ತು. ಯಾಕಂದರೆ ವಿವಿಧ ಚಟುವಟಿಕೆಗಳಲ್ಲಿ ಈತ ತೊಡಗಿದ್ದ. ಹೀಗಾಗಿ ಈತ ಕೆಲ ದಿನಗಳ ಹಿಂದೆ ಒಂದು ಜೈಲು ವಾಸವನ್ನು ಅನುಭವಿಸಿ ಹೊರಗಡೆ ಬಂದಿದ್ದ. ಈಗ ಈ ಒಂದು ಕದಂಬನ ಈ ಸರಣಿಯ ಕೃತ್ಯಗಳು ಅಲ್ಲಿರುವಂತಹ ಒಂದು ಇಂದಿರಾನಗರ ಸಾರ್ವಜನಿಕರಲ್ಲಿ ಆತಂಕವನ್ನು ಮೂಡಿಸುವಂತೆ ಮಾಡ್ತಾ ಇದ್ದ. ಈತ ಈ ಇಂದಿರಾನಗರದಲ್ಲಿ ತನ್ನ ಒಂದು ಪ್ರಾಬಲ್ಯವನ್ನು ಮೆರೆಯೋಕೆ ಒಂದು ಪ್ಲಾನ್ ಮಾಡಿದ್ದ. ಅಲ್ಲಿರುವಂತಹ ಸ್ಥಳೀಯರು ಮತ್ತು ಇರುವಂತಹ ಅಂಗಡಿ ಚಿಕ್ಕ ಅಂಗಡಿ ವ್ಯಾಪಾರಿಗಳನ್ನು ಬೆದರಿಕೆ ಹಾಕಿ ಈತ ಅಲ್ಲಿ ದಬ್ಬಾಳಿಕೆಯನ್ನು ನಡೆಸ್ತಿದ್ದ ಎನ್ನುವಂತಹ ಮಾಹಿತಿ ತಿಳಿದು ಬಂದಿರುವಂಥದ್ದು ಪೊಲೀಸರಿಗೆ ಕೂಡ. ಇನ್ನು ಪ್ರಸ್ತುತ ಈ ಒಂದು ದಾಳಿಯಲ್ಲಿ ಏನು 4 ಗಾಯಗೊಂಡಿದ್ದಾರೆ ಅವರು ಯಾರು ಅಂತ ನೋಡ್ಬಿಡೋದಾದರೆ ಇಂದಿರಾನಗರದ ಮೋಟಪ್ಪನಪಾಳ್ಯದ ನಿವಾಸಿ ಮತ್ತು ಪ್ರಯಾಗ್ರಾಜ್ನ 24 ವರ್ಷದ ದೀಪಕ್ ಕುಮಾರ್ ವರ್ಮಾ, ಇಂದಿರಾನಗರದ ಅಪ್ಪಾರೆಡ್ಡಿ ಪಾಳ್ಯದ ನಿವಾಸಿ 44 ವರ್ಷದ ಎಂ ತಮ್ಮಯ್ಯ, ಮಾಗಡಿ ರಸ್ತೆಯ ಚೋಳರಪಾಳ್ಯದ 24 ವರ್ಷದ ಎ ಆದಿಲ್ ಮತ್ತು ಇಂದಿರಾನಗರದ 10ನೇ ಎ ಕ್ರಾಸ್ ನಿವಾಸಿ 19 ವರ್ಷದ ಪಿ ಜಯಸ್ವಂತ್ ಅನ್ನುವಂತಹ ಒಂದು ವ್ಯಕ್ತಿ ಏನಿದ್ದಾರೆ ಅವರು ಈ ಒಂದು 4 ಈ ಒಂದು ಕೃತ್ಯದಲ್ಲಿ ಗಾಯಕ್ಕೊಳಗಾದಂತಹ ವ್ಯಕ್ತಿ ಅಂತ ಗುರುತಿಸಲಾಗಿದೆ. ಇನ್ನು ವರ್ಮಾ ಮತ್ತು ತಮ್ಮಯ್ಯ ಅನ್ನುವಂತಹ ವ್ಯಕ್ತಿಗಳೇನಿದ್ದಾರೆ ಇವರಿಬ್ಬರು ಕೂಡ ಪಾನಿಪೂರಿ ಮಾಡುವಂತಹ ವ್ಯಕ್ತಿಗಳು, ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳು ಅಂತ ಗುರುತಿಸಲಾಗಿದೆ. ಇನ್ನು 2 ಕೂಡ ಸಾರ್ವಜನಿಕರು ಅಂತ ಹೇಳಲಾಗ್ತಾ ಇದೆ. ಇನ್ನು ಸದ್ಯ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಅಂದರೆ ಘಟನೆಯಲ್ಲಿ ಏನು ಗಾಯಕ್ಕೊಳಗಾದಂತಹ ಅವರ ಒಂದು ದೂರಿನ ಮೇರೆಗೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ಏನು ತಲೆಮರೆಸಿಕೊಂಡಿದ್ದಾನೆ ಈ ಒಂದು ಆರೋಪಿ ಕದಂಬ, ಆತನನ್ನು ಹುಡುಕಾಟದಲ್ಲಿ ಪೊಲೀಸರು ಈಗ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ.